ಗುರು ನಮಸ್ತೆ ನಮಸ್ತೆ. ಕರ್ನಾಟಕ ಮಾತೆಗೆ ಜೈ ಅಂತ ಹೇಳ್ತಾ ನಾನೀಗ ಪ್ರೆಸೆಂಟು ಲೇಯಾಗಿ ಸ್ಟೇ ಆಗಿ ಕರ್ದುಂಗ್ಲ ಬಂದಿದ್ದೀನಿ ಗುರು. ನನಗಂತೂ ತುಂಬ ಖುಷಿ ಆಗ್ತಿದೆ. ಕರ್ನಾಟಕದ ಅತಿ ದೊಡ್ಡ ಶಿಖರ ನಮ್ಮ ಮುಳ್ಳಯ್ಯನಗಿರಿ ಚಿಕ್ಕಮಂಗ್ಳೂರಲ್ಲಿರೋದು. ಆದರೆ ಪ್ರಪಂಚದ ಅತಿ ದೊಡ್ಡ ಶಿಖರ ಕಾರ್ದುಂಗ್ಲದಲ್ಲಿದ್ದೀನಿ ಗುರು. ಇದು 18,000 ಅಡಿ ಇರೋದು. ಆದರೆ ನಮ್ಮ ಚಿಕ್ಕಮಂಗ್ಳೂರು ಮುಳ್ಳಯ್ಯನಗಿರಿ 4,500 ಇರೋದು. 18,000 ಅಡಿ ದೂರದಲ್ಲಿ ಬಂದಿದ್ದೀವಿ ಗುರು. ನನಗಂತೂ ನಂಬೋಕ್ಕಾಗ್ತಿಲ್ಲ ಇಲ್ಲಿಂದ ಎಷ್ಟು ದೂರ ಬಂದಿದ್ದೀವಿ ಅಂತ. ಆದರೂ ನನಗೆ ಜನ್ಮ ಕೊಟ್ಟದ್ದು ನಮ್ಮ ಲಕ್ಷ್ಮಿಗೆ. ಅಮ್ಮ ತಾಯಿ ಒಳ್ಳೇದು ಮಾಡಿದ್ಯಾ, ಥ್ಯಾಂಕ್ ಯು ಸೋ ಮಚ್. ಈ ಜನನ ಇವತ್ತು ನನಗೆ ಸಮಾಧಾನ ಆಗ್ತಾಯಿದೆ. ಯಾಕೆ ಅಂತ ಕೇಳು, 18,000 ಅಡಿಯಿಂದ ಬಂದಿದ್ದೀವಿ ಈಗ ಪ್ರೆಸೆಂಟು. ಇಲ್ಲಿ ನೋಡ್ಬೋದು ಟೂರಿಸ್ಟ್ ಎಲ್ಲ ಬಂದಿದ್ದಾರೆ. ಆದರೆ ಇನ್ನೊಂದೇನೆಂದರೆ ಗುರು, ಅರ್ಧ ಗಂಟೆ 1 ಅವರ್ ಮೇಲೆ ಇಲ್ಲಿ ಇರೋಕ್ಕಾಗಲ್ಲ. ಬ್ರೀತಿಂಗ್ ಪ್ರಾಬ್ಲಮ್ ಬರುತ್ತೆ. ಈ ಸ್ಮೋಕ್ ಮಾಡೋರು, ಡ್ರಿಂಕ್ಸ್ ಮಾಡೋರು ಜಾಸ್ತಿ ಹೊತ್ತು ಇಲ್ಲಿ ಇರೋಕ್ಕಾಗಲ್ಲ. 18,000 ಅಡಿ ಮೇಲಿದ್ದೀವಲ್ಲ, ಆಕ್ಸಿಜನ್ನು ಸಪ್ಲೈ ಕಮ್ಮಿ ಸಿಗುತ್ತೆ. ಅದಕ್ಕೋಸ್ಕರ ಎವ್ರಿ ಬೈಕರ್ಸ್ ಡ್ರೀಮ್ ಆಗಿರ್ಬೋದು, ಎವ್ರಿ ಕಪ್ಪಲ್ಸ್ ಡ್ರೀಮ್ ಆಗಿರ್ಬೋದು ಲೇ ಲಡಾಖ್ ಬರೋಂತಹ ಜಾಗ. ಆಮೇಲೆ ಈ ಜಾಗದಲ್ಲಿ ಫೋಟೋ ತಗೊಂಡು ಸ್ಟೇಟಸ್ಸು ಇದು ಮಾಡ್ತಾರೆ. ನೀವು ನೋಡ್ಬೋದು ಬಾರ್ಡರು 18,000 ಅಂತೇಳಿ. ಇನ್ನೊಂದು ಮೇಯ್ನ್ ಥಿಂಕ್ ಏನಂದರೆ, ನಮ್ಮ ಬೆಂಗಳೂರು ಚಿಕ್ಕಮಂಗ್ಳೂರಲ್ಲಿ ಆಗಿರ್ಬೋದು ಟೆಂಪ್ರೇಚರ್ ನೀವು ನಾರ್ಮಲ್ ಚಳಿಗೇ 18 ಡಿಗ್ರಿ ಇರ್ಬೋದು, 20 ಡಿಗ್ರಿಗೆ ಇರ್ಬೋದು. ಅದಕ್ಕೆ ನೀವು ಬೆಡ್ಶೀಟ್ ಎಲ್ಲ ಹೊಚ್ಕೊಂಡು ಕಾಫಿ ಎಲ್ಲ ಓಡಾಡ್ತೀರಾ. ಆದರೆ ಇಲ್ಲಿ ನಾರ್ಮಲ್ ಡೇಸಲ್ಲಿ 30 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಗುರು. -30 ಡಿಗ್ರಿ ಇರುತ್ತೆ. ಆದರೆ ಈಗ ಪ್ರೆಸೆಂಟ್ ನಾನು ಇರೋ ಜಾಗದಲ್ಲಿ -4 ಡಿಗ್ರಿ ಇದೆ. -4 ಡಿಗ್ರಿಗೆ ಇಲ್ಲಿ ನೋಡ್ಬೋದು ಫುಲ್ ಐಸ್ ಆಗಿಬಿಟ್ಟಿದೆ ಗುರು. ಹೋದ ಸರಿ ಹಿಮಾಚಲದಲ್ಲಿ ನೋಡಿದೆ ಈ ಐಸ್ನ. ಜನಗಳಂತೂ ಹೊಡೆದಾಡ್ತಿದ್ದಾರೆ ಗುರು ಐಸಿಗೆ. ನೀವು ನೋಡ್ಬೋದು 18,000 ಅಡಿ ಮೇಲಿದ್ದೀನಿ ಗುರು. ನಂಬಕ್ಕಾಗ್ತಿಲ್ಲ ಗುರು. ಕನ್ನಡವೇ ನಮ್ಮಮ್ಮ. ಕರ್ನಾಟಕದಿಂದ ಬಂದಿದ್ದೀನಿ ಗುರು. ಕರ್ನಾಟಕ ಏನು ಸುಮ್ಮನೆ ನಾವು ದಂಡಗೆ ಎದರ್ಲಿಲ್ಲ, ದಾಳಿಗೆ ಎದರ್ಲಿಲ್ಲ. ಇದ್ಯಾವುದು ಗುರು 18,000 ನೋಡ್ಬೋದು. ಏ ಮ್ಯಾನ್, ವೆರಿ ಫ್ರಮ್? ಹಲೋ, ವೆರಿ ಫ್ರಮ್? ನೋಯ್ಡಾ. ಓಕೆ, ಐ ಆಮ್ ಫ್ರಮ್ ಕರ್ನಾಟಕ. ಸೇ ಹಾಯ್ ಎವ್ರಿ ಒನ್. ಹಾಯ್, ಥ್ಯಾಂಕ್ ಯು ಗುರು. ಖುಷಿಯಾಗಿರ್ಬೋದು. ಒಂದಿಲ್ಲ ಒಂದು ಸರಿ ಬನ್ನಿ ಗುರು, ನೋಡಿ ಗುರು. ಯಾಕಂದರೆ ನಿಮಗೊಂದು ಲಾಜಿಕ್ ಹೇಳ್ತೀನಿ. ಈಗ ರೀಸೆಂಟಾಗಿ 242 ಜನ ಸತ್ತೋದ್ರು ಗುರು ಫ್ಲೈಟಲ್ಲಿ. ಏನು ಮಾಡ್ತೀಯ ಗುರು, ದುಡ್ಡು ಮಾಡಿ ಅವನು ಆಸ್ತಿ ಮಾಡಿರ್ತಾನೆ, ಅಂತಸ್ತು ಮಾಡಿರ್ತಾನೆ. ಲಾಸ್ಟಿಗೆ ಸತ್ತೋದನ್ನ ಏನಾದ್ರು ತಗೊಂಡೋದ್ನ. RCB ಕಪ್ ಗೆಲ್ತು ಗುರು. ಆದರೂ ಕಾಲು ತಿಲ್ತಕ್ಕೆ ಎಷ್ಟೊಂದು ಜನ ಸತ್ತೋದ್ರು. ಫೇಲ್ಗ ಮಟೆಗಲ್ಲಿ ನೋಡ್ಬೋದು ಗುರು, ಕಪ್ಪಲ್ಲಿ ಸತ್ತೋದ್ರು. ಇರೋದೊಂದು ಜೀವನ ಗುರು. ಹ್ಯಾಪಿಯಾಗಿರು, ಯಾರಿಗೂ ತೊಂದರೆ ಮಾಡಬೇಡ. ಇರೋರನ್ನ ಚೆನ್ನಾಗಿಟ್ಕೋ, ಅಕ್ಕಪಕ್ಕದಲ್ಲಿರೋರನ್ನ ಖುಷಿಯಾಗಿಟ್ಕೋ. ನಾನು ಅದನ್ನೇ ಮೇಂಟೈನ್ ಮಾಡ್ತಿದ್ದೀನಿ. ತಪ್ಪು ಹೇಳಿದ್ರೆ ಬೇಜಾರಾಗಬೇಡ ಗುರು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಅದೇ ಮಾತ್ರ.